ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಅವರ ತೂಗುದೀಪ ನಿವಾಸ ರಾಜಕಾಲುವೆ ಒತ್ತುವರಿ ಮಾಡಿದ್ರು ಕೂಡ ಅಧಿಕಾರಿಗಳು ಜಾಣ ಮೌನವಹಿಸಿದ್ದಾರೆ. ಈ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟವನ್ನ ಸ್ವತಃ ಬೆಂಗಳೂರು ಡಿಸಿ ಸಾಹೇಬರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಯಾಕೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ? ಕೊಲೆ ಆರೋಪಿ ಮನೆ ತೆರವಿಗೆ ಬಿಬಿಎಂಪಿ ಹಿಂದೇಟು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ನಟ ದರ್ಶನ್ ಈಗ ಬೇಲ್ ಪಡೆದು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಆದ್ರೆ ಈಗ ನಟ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ನಟ ದರ್ಶನ್ ರಾಜಕಾಲುವೆ ಒತ್ತುವರಿ ಮಾಡಿದ ಆರೋಪ ಇದ್ರು ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಹೇಳಿಲ್ವಂತೆ ಬಿಬಿಎಂಪಿ ಅಧಿಕಾರಿಗಳು. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿ ಕಳ್ಳಾಟ ಬಯಲಾಗಿದೆ. ಪ್ರಭಾವಿಗಳು ಒತ್ತುವರಿ ಮಾಡಿದ್ರೆ ಕಣ್ಣು ಕಾಣಲ್ವಾ? ಜಿಲ್ಲಾಧಿಕಾರಿಗಳಿಂದಲೇ ಬಿಬಿಎಂಪಿ ಕಳ್ಳಾಟ ಬಯಲು. ದರ್ಶನ್ ಮನೆ ರಾಜಕಾಲುವೆ ಒತ್ತುವರಿ ಮಾಡಿದ್ರು ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನಿದ್ದಾರೆ. ಹೀಗಂತ ನಾವು ಹೇಳುತ್ತಿಲ್ಲ, ಸ್ವತಃ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ. ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು. ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಮನವಿ ಕೊಟ್ಟಿದ್ದೇವೆ ನಾವು, ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಹೇಳಿದ್ರಲ್ಲ, ಈ ಮನೆಯನ್ನ ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗಾಗ್ಲೇ ಬಿಬಿಎಂಪಿ ಅಧಿಕಾರಿಗಳು ಬುಲ್ಡೋಜರ್ ತಂದು ನೆಲಸಮ ಮಾಡ್ತಿದ್ರು. ಆದ್ರೆ ಇದು ನಟನೊಬ್ಬನ ಮನೆ ಆದ್ರಿಂದ ಅಧಿಕಾರಿಗಳು ಯಾಕೆ ಏನು ಚಕಾರ ಎತ್ತುತ್ತಿಲ್ಲ? ಹಾಗಂತ ಇದು ಕೊಲೆ ಕೇಸ್ಗೆ ಬೆಳಕಿಗೆ ಬಂದ ಮೇಲೆ ಮುನ್ನೆಲೆಗೆ ಬಂದ ವಿಚಾರ ಅಲ್ಲ. 2016ರಂದೇ ಕಳೆದ 8 ವರ್ಷಗಳ ಹಿಂದೆಯೇ ನಟ ದರ್ಶನ್ ವಿರುದ್ಧ ಈ ಆರೋಪ ಕೇಳಿ ಬಂದಿತ್ತು. ಈ ಬಿಬಿಎಂಪಿ ಅಧಿಕಾರಿಗಳ ನಡೆ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದು ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಅವರ ತೂಗುದೀಪ ನಿವಾಸ ರಾಜಕಾಲುವೆ ಒತ್ತುವರಿ ಮಾಡಿದ್ರು ಕೂಡ ಅಧಿಕಾರಿಗಳು ಜಾಣ ಮೌನವಹಿಸಿದ್ದಾರೆ. ಈ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟವನ್ನ ಸ್ವತಃ ಬೆಂಗಳೂರು ಡಿಸಿ ಸಾಹೇಬರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಯಾಕೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ? ಕೊಲೆ ಆರೋಪಿ ಮನೆ ತೆರವಿಗೆ ಬಿಬಿಎಂಪಿ ಹಿಂದೇಟು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ನಟ ದರ್ಶನ್ ಈಗ ಬೇಲ್ ಪಡೆದು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಆದ್ರೆ ಈಗ ನಟ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ನಟ ದರ್ಶನ್ ರಾಜಕಾಲುವೆ ಒತ್ತುವರಿ ಮಾಡಿದ ಆರೋಪ ಇದ್ರು ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಹೇಳಿಲ್ವಂತೆ ಬಿಬಿಎಂಪಿ ಅಧಿಕಾರಿಗಳು. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿ ಕಳ್ಳಾಟ ಬಯಲಾಗಿದೆ. ಪ್ರಭಾವಿಗಳು ಒತ್ತುವರಿ ಮಾಡಿದ್ರೆ ಕಣ್ಣು ಕಾಣಲ್ವಾ? ಜಿಲ್ಲಾಧಿಕಾರಿಗಳಿಂದಲೇ ಬಿಬಿಎಂಪಿ ಕಳ್ಳಾಟ ಬಯಲು. ದರ್ಶನ್ ಮನೆ ರಾಜಕಾಲುವೆ ಒತ್ತುವರಿ ಮಾಡಿದ್ರು ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನಿದ್ದಾರೆ. ಹೀಗಂತ ನಾವು ಹೇಳುತ್ತಿಲ್ಲ, ಸ್ವತಃ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ. ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು. ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಮನವಿ ಕೊಟ್ಟಿದ್ದೇವೆ ನಾವು, ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಹೇಳಿದ್ರಲ್ಲ, ಈ ಮನೆಯನ್ನ ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗಾಗ್ಲೇ ಬಿಬಿಎಂಪಿ ಅಧಿಕಾರಿಗಳು ಬುಲ್ಡೋಜರ್ ತಂದು ನೆಲಸಮ ಮಾಡ್ತಿದ್ರು. ಆದ್ರೆ ಇದು ನಟನೊಬ್ಬನ ಮನೆ ಆದ್ರಿಂದ ಅಧಿಕಾರಿಗಳು ಯಾಕೆ ಏನು ಚಕಾರ ಎತ್ತುತ್ತಿಲ್ಲ? ಹಾಗಂತ ಇದು ಕೊಲೆ ಕೇಸ್ಗೆ ಬೆಳಕಿಗೆ ಬಂದ ಮೇಲೆ ಮುನ್ನೆಲೆಗೆ ಬಂದ ವಿಚಾರ ಅಲ್ಲ. 2016ರಂದೇ ಕಳೆದ 8 ವರ್ಷಗಳ ಹಿಂದೆಯೇ ನಟ ದರ್ಶನ್ ವಿರುದ್ಧ ಈ ಆರೋಪ ಕೇಳಿ ಬಂದಿತ್ತು.
ಈ ಬಿಬಿಎಂಪಿ ಅಧಿಕಾರಿಗಳ ನಡೆ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದು ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಅವರ ತೂಗುದೀಪ ನಿವಾಸ ರಾಜ್ ಕಾಲುವೆ ಒತ್ತುವರಿ ಮಾಡಿದ್ರು ಕೂಡ ಅಧಿಕಾರಿಗಳು ಜಾಣ ಮೌನವಹಿಸಿದ್ದಾರೆ. ಈ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟವನ್ನ ಸ್ವತಃ ಬೆಂಗಳೂರು ಡಿಸಿ ಸಾಹೇಬರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಯಾಕೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ? ಕೊಲೆ ಆರೋಪಿ ಮನೆ ತೆರವಿಗೆ ಬಿಬಿಎಂಪಿ ಹಿಂದೇಟು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ನಟ ದರ್ಶನ್ ಈಗ ಬೇಲ್ ಪಡೆದು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಆದ್ರೆ ಈಗ ನಟ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ನಟ ದರ್ಶನ್ ರಾಜಕಾಲುವೆ ಒತ್ತುವರಿ ಮಾಡಿದ ಆರೋಪ ಇದ್ರು ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಹೇಳಿಲ್ವಂತೆ ಬಿಬಿಎಂಪಿ ಅಧಿಕಾರಿಗಳು. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿ ಕಳ್ಳಾಟ ಬಯಲಾಗಿದೆ. ಪ್ರಭಾವಿಗಳು ಒತ್ತುವರಿ ಮಾಡಿದ್ರೆ ಕಣ್ಣು ಕಾಣಲ್ವಾ? ಜಿಲ್ಲಾಧಿಕಾರಿಗಳಿಂದಲೇ ಬಿಬಿಎಂಪಿ ಕಳ್ಳಾಟ ಬಯಲು. ದರ್ಶನ್ ಮನೆ ರಾಜಕಾಲುವೆ ಒತ್ತುವರಿ ಮಾಡಿದ್ರು ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನಿದ್ದಾರೆ. ಹೀಗಂತ ನಾವು ಹೇಳುತ್ತಿಲ್ಲ, ಸ್ವತಃ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ. ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು. ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಮನವಿ ಕೊಟ್ಟಿದ್ದೇವೆ ನಾವು, ಅವ್ರಿಗೆ ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಹೇಳಿದ್ರಲ್ಲ, ಈ ಮನೆಯನ್ನ ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗಾಗ್ಲೇ ಬಿಬಿಎಂಪಿ ಅಧಿಕಾರಿಗಳು ಬುಲ್ಡೋಜರ್ ತಂದು ನೆಲಸಮ ಮಾಡ್ತಿದ್ರು. ಆದ್ರೆ ಇದು ನಟನೊಬ್ಬನ ಮನೆ ಆದ್ರಿಂದ ಅಧಿಕಾರಿಗಳು ಯಾಕೆ ಏನು ಚಕಾರ ಎತ್ತುತ್ತಿಲ್ಲ? ಹಾಗಂತ ಇದು ಕೊಲೆ ಕೇಸ್ಗೆ ಬೆಳಕಿಗೆ ಬಂದ ಮೇಲೆ ಮುನ್ನೆಲೆಗೆ ಬಂದ ವಿಚಾರ ಅಲ್ಲ. 2016ರಂದೇ ಕಳೆದ 8 ವರ್ಷಗಳ ಹಿಂದೆಯೇ ನಟ ದರ್ಶನ್ ವಿರುದ್ಧ ಈ ಆರೋಪ ಕೇಳಿ ಬಂದಿತ್ತು. ಈ ಬಿಬಿಎಂಪಿ ಅಧಿಕಾರಿಗಳ ನಡೆ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದು ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಅವರ ತೂಗುದೀಪ ನಿವಾಸ ರಾಜ್ ಕಾಲುವೆ ಒತ್ತುವರಿ ಮಾಡಿದ್ರು ಕೂಡ ಅಧಿಕಾರಿಗಳು ಜಾಣ ಮೌನವಹಿಸಿದ್ದಾರೆ. ಈ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟವನ್ನ ಸ್ವತಃ ಬೆಂಗಳೂರು ಡಿಸಿ ಸಾಹೇಬರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಯಾಕೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ? ಕೊಲೆ ಆರೋಪಿ ಮನೆ ತೆರವಿಗೆ ಬಿಬಿಎಂಪಿ ಹಿಂದೇಟು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ನಟ ದರ್ಶನ್ ಈಗ ಬೇಲ್ ಪಡೆದು ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಆದ್ರೆ ಈಗ ನಟ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ನಟ ದರ್ಶನ್ ರಾಜಕಾಲುವೆ ಒತ್ತುವರಿ ಮಾಡಿದ ಆರೋಪ ಇದ್ರು ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಹೇಳಿಲ್ವಂತೆ ಬಿಬಿಎಂಪಿ ಅಧಿಕಾರಿಗಳು. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿ ಕಳ್ಳಾಟ ಬಯಲಾಗಿದೆ. ಪ್ರಭಾವಿಗಳು ಒತ್ತುವರಿ ಮಾಡಿದ್ರೆ ಕಣ್ಣು ಕಾಣಲ್ವಾ? ಜಿಲ್ಲಾಧಿಕಾರಿಗಳಿಂದಲೇ ಬಿಬಿಎಂಪಿ ಕಳ್ಳಾಟ ಬಯಲು. ದರ್ಶನ್ ಮನೆ ರಾಜಕಾಲುವೆ ಒತ್ತುವರಿ ಮಾಡಿದ್ರು ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನಿದ್ದಾರೆ. ಹೀಗಂತ ನಾವು ಹೇಳುತ್ತಿಲ್ಲ, ಸ್ವತಃ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ. ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು. ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ.
BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಸರ್ ಮಾಡಿಕೊಡ್ತೀವಿ. ಅವ್ರು ಮನವಿ ಕೊಟ್ಟಿದ್ದೇವೆ ನಾವು ಅವ್ರಿಗೆ ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ ಸರ್. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಕೇಳಿದ್ರಲ್ಲ, ಈ ಮನೆಯನ್ನ ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗಾಗ್ಲೇ ಬಿಬಿಎಂಪಿ ಅಧಿಕಾರಿಗಳು ಬುಲ್ಡೋಜರ್ ತಂದು ನೆಲಸಮ ಮಾಡ್ತಿದ್ರು. ಆದ್ರೆ ಇದು ನಟನೊಬ್ಬನ ಮನೆ ಆದ್ರಿಂದ ಅಧಿಕಾರಿಗಳು ಯಾಕೆ ಏನು ಚಕಾರ ಎತ್ತುತ್ತಿಲ್ಲ? ಹಾಗಂತ ಇದು ಕೊಲೆ ಕೇಸ್ಗೆ ಬೆಳಕಿಗೆ ಬಂದ ಮೇಲೆ ಮುನ್ನೆಲೆಗೆ ಬಂದ ವಿಚಾರ ಅಲ್ಲ. 2016ರಂದೇ ಕಳೆದ 8 ವರ್ಷಗಳ ಹಿಂದೆಯೇ ನಟ ದರ್ಶನ್ ವಿರುದ್ಧ ಈ ಆರೋಪ ಕೇಳಿ ಬಂದಿತ್ತು. ಈ ಬಿಬಿಎಂಪಿ ಅಧಿಕಾರಿಗಳ ನಡೆ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದು, ನಮಗೊಂದು ನ್ಯಾಯ, ಅವರಿಗೊಂದು ನ್ಯಾಯನ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.